ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿದೀರಾ ಅಂತಂದ್ರೆ 3 ಇಂಪಾರ್ಟೆಂಟ್ ಚಿ ಸ್ಕ್ವೇರ್ ವ್ಯಾಲ್ಯೂಸ್ ಗಳು ಗೊತ್ತಿರಬೇಕಾಗತ್ತೆ. ಸೊ ನಾವು ಆಲ್ಮೋಸ್ಟ್ ಕ್ವಶನ್ ಅಲ್ಲಿ ಕೇಳೋದು ಅವರು 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ. ಸೊ 5% ಅಂತ ಅಂದ್ರೆ ಏನು, ಅದನ್ನ ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ 5/100 ಅಲ್ವಾ, ಅದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 0.05. ಸೊ ಚಿ ಸ್ಕ್ವೇರ್ ಫಾರ್ 0.05 ಆ ತರ ಬರೀತಾ ಹೋಗ್ತೀವಿ, ಗೊತ್ತಾಯ್ತಾ? ಕನ್ಫ್ಯೂಸ್ ಆಗಬಾರ್ದು. ಚಿ ಸ್ಕ್ವೇರ್ ಫಾರ್ 0.05 ಅವರು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ ಅಂತಂದ್ರೆ ನಿಮಗೆ ಕೇಳೋದೇ 5% ಸಿಗ್ನಿಫಿಕೆಂಟ್ ಲೆವೆಲ್, ಸರಿನಾ? ಸೊ ನಾವು ಏನ್ ಮಾಡ್ತೀವಿ, 11.07 ಅನ್ನ ಯೂಸ್ ಮಾಡ್ತೀವಿ. ಏನಾದ್ರೂ ಕೂಡ 5 ಆಗಿದ್ರೆ ಡಿಗ್ರಿ ಆಫ್ ಫ್ರೀಡಮ್, ಸರಿನಾ? 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ನಾವು 11.07 ಅನ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂತ ನಾನು ಹೇಳ್ತೀನಿ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಚಿ ಸ್ಕ್ವೇರ್ ವ್ಯಾಲ್ಯೂ 9.49 ಅನ್ನ ಯೂಸ್ ಮಾಡ್ತೀವಿ, ಏನಾದ್ರೂ 4 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ. ನೆಕ್ಸ್ಟ್ ಚಿ ಸ್ಕ್ವೇರ್ ವ್ಯಾಲ್ಯೂ ಫಾರ್ 5% ಸಿಗ್ನಿಫಿಕೆನ್ಸ್ 7.81 ಅನ್ನ ಯೂಸ್ ಮಾಡ್ತೀವಿ, ಏನಾದ್ರೂ ಕೂಡ 3 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ, ಸರಿನಾ? 3 ಡಿಗ್ರಿ ಆಫ್ ಫ್ರೀಡಮ್, 4 ಡಿಗ್ರಿ ಆಫ್ ಫ್ರೀಡಮ್, 5 ಡಿಗ್ರಿ ಆಫ್ ಫ್ರೀಡಮ್ ವ್ಯಾಲ್ಯೂಸ್ ನಿಮಗೆ ಬೈಹರ್ಟ್ ಆಗ್ಬೇಕು. ಏನಿಲ್ಲ, ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಆರಾಮಾಗಿ ಗಟ್ಟಾಗ್ತವೆ, ಸರಿನಾ? 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 11.07, 4 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 9.49, 3 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 7.81. ಹಾಗಾದ್ರೆ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. 1 2 3 4 5 6 6 ಡಿಫರೆಂಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿರೋದು. ಸೊ 6 ಅಂತ ಬಂದಾಗ n-1 ಮಾಡ್ಬೇಕು. ಸೊ 6 - 1 ಅಂತಂದ್ರೆ 5. ಸೊ ಈ ಒಂದು ಕ್ವಶನ್ ಇನ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು? 5 ಅಂತಂದ್ರೆ 11.07 ಅನ್ನ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಯಾವ ರೀತಿ ಅಂತ ನೋಡಿ, 1 2 3 4 5 6 ಡಿಫರೆಂಟ್ ಫೇಸಸ್ ಗಳು. ಸೊ 6 - 1 ಅಂತಂದ್ರೆ 5. ಸೊ 5 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ ತರ 5 ಡಿಗ್ರಿ ಆಫ್ ಫ್ರೀಡಮ್ 11.07. ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಎ ಡೈ ವಾಸ್ ಥ್ರೋನ್ 264 ಟೈಮ್ಸ್. ಸೊ ಡೈಸ್ ಅಂತ ಅಂದ್ರೆ ಏನು? ವೆರಿ ಸಿಂಪಲ್. ನಾವು ಹಾವು ಏಣಿ ಆಟ ಆಡ್ಬೇಕಾರೆ ಸೊ ಈ ತರ ಒಂದು 6 ಎಲ್ಲ ಇರ್ತಾವ ನೋಡಿ, 6 5 4 3 ಅಂತ ಚುಕ್ಕಿ ಚುಕ್ಕಿ ಇರುವಂತ ಡೈಸ್, ಅದನ್ನ ಥ್ರೋ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಎಷ್ಟು ಸಲ ಥ್ರೋ ಮಾಡಿದ್ದಾರೆ? 264 ಸಲ ಥ್ರೋ ಮಾಡಿದ್ದಾರೆ. ಅಂಡ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಾಸ್ ಅಬ್ಸರ್ವ್ಡ್. ಇದೇನಿದು? ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅಂತಂದ್ರೆ ಅವರು ಪ್ರತಿಯೊಂದನ್ನು ಕೂಡ ಥ್ರೋ ಮಾಡೋದು, ನೋಟ್ ಮಾಡ್ಕೊಳೋದು ಎಷ್ಟು ಬಿತ್ತು ಇವಾಗ. ನೆಕ್ಸ್ಟ್ ಇನ್ನೊಂದ್ಸಲಿ ಥ್ರೋ ಮಾಡೋದು, ನೋಟ್ ಮಾಡ್ಕೊಳೋದು ಏನ್ ಬಿತ್ತು, 5 ಬಿತ್ತು 4 ಬಿತ್ತು ಅಂತ. ಸೊ ಏನೇನ್ ಬೀಳ್ಬೋದು? 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 5 6 ಪಾಸಿಬಿಲಿಟೀಸ್ ನನಗಿರೋದು. ಸೊ ನಾವು ಅಬ್ಸರ್ವ್ ಮಾಡಿರೋದೇನು, 1 40 ಸಲ ಬಿದ್ದಿದೆ 264 ಸಲ ಎಸ್ದಾಗ, 2 32 ಸಲ ಬಿದ್ದಿದೆ, 3 28 ಸಲಿ, 4 58 ಸಲಿ, 5 54 ಸಲಿ, 6 60 ಸಲಿ ಬಿದ್ದಿದೆ. ಇದೇನಿದು? ಅಬ್ಸರ್ವ್ಡ್. ಅಂದ್ರೆ ಪ್ರತಿ ಸಲಿನೂ ಕೂಡ ಡೈಸ್ ಅನ್ನ ಥ್ರೋ ಮಾಡೋದು, ರೀಡಿಂಗ್ ಅನ್ನ ಬರ್ಕೊಳೋದು, ಆ ತರ ಮಾಡಿರೋದ್ರಿಂದ. ಸೊ ಸೊಲ್ಯೂಷನ್ಗೆ ಹೋಗೋಣ. ಫಸ್ಟ್ ನಾವು ಒಂದ್ ಸ್ವಲ್ಪ ಸೆಂಟೆನ್ಸ್ ಗಳನ್ನ ಬರಿಬೇಕು. ಸೊ ಏನದು? ನಲ್ ಹೈಪೋಥಿಸಿಸ್ H0 ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಈ H0 ಏನ್ ಹೇಳುತ್ತೆ ಅಂತ ಅಂದ್ರೆ ನೋಡಿ ಇಲ್ಲಿ, ದ ಡೈಸ್ ಈಸ್ ಅನ್ಬಯಾಸ್ಡ್ ಅಟ್ ದ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಕೇಳಿದ್ದಾರೆ. ಸೊ ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಹೇಳುತ್ತೆ. ಡೈಸ್ ಈಸ್ ಅನ್ಬಯಾಸ್ಡ್ ಯಾವುದು? ನಲ್ ಹೈಪೋಥಿಸಿಸ್. ಆದರೆ ಇದರ ಉಲ್ಟಾ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ಇದ್ರ ಉಲ್ಟಾನೇ ಹೇಳುತ್ತೆ. ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ಇದನ್ನ H1 ಇಂದ ರೆಪ್ರೆಸೆಂಟ್ ಮಾಡೋಣ. ಡೈಸ್ ಈಸ್ ನಾಟ್ ಅನ್ಬಯಾಸ್ಡ್, ನಾಟ್ ಅನ್ಬಯಾಸ್ಡ್, ಸರಿನಾ? ಉಲ್ಟಾ ಹೇಳುತ್ತೆ ಅಷ್ಟೇ. ನಾಟ್ ಅನ್ಬಯಾಸ್ಡ್ ಅಥವಾ ನೀವು ಬಯಾಸ್ಡ್ ಅಂತ ಕೂಡ ಬರಿಬಹುದು, ಸರಿನಾ? ನೋಡಿ ಇಲ್ಲಿ ಬಯಾಸ್ಡ್ ಆಪೋಸಿಟ್ ವರ್ಡ್ ಏನು? ಅನ್ಬಯಾಸ್ಡ್. ಸೊ ಅನ್ಬಯಾಸ್ಡ್ ಅಂತ ನಾವು ಬರಿಬಹುದು, ಅಥವಾ ಅದ್ರ ಮುಂದೆ ನಾಟ್ ಅನ್ನ ಆಡ್ ಮಾಡಿದ್ರೆ ಅದು ಉಲ್ಟಾ ಆದಂಗೆ ಅಲ್ವಾ? ನಾಟ್ ಅನ್ಬಯಾಸ್ಡ್ ಅಥವಾ ಬಯಾಸ್ಡ್ ಅಂತ ಬರೆದ್ರು ಕೂಡ ಸೇಮ್. ಸೊ ಈಗ ಎನ್ ವ್ಯಾಲ್ಯೂ ಎಷ್ಟಿದೆ? ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 264. ಅಂದ್ರೆ 264 ಸಲಿ ನಾನು ಟಾಸ್ ಮಾಡ್ತಾ ಇದ್ದೀನಿ ಅಥವಾ ಥ್ರೋ ಮಾಡ್ತಾ ಇದ್ದೀನಿ ಡೈಸ್ ಅನ್ನ. ಸೊ ಈಗ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್. ಎಕ್ಸ್ಪೆಕ್ಟೆಡ್ ನಂಬರ್ ಅಂತ ಅಂದ್ರೆ ಸಿಂಪಲ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋದು 1 ಎಷ್ಟು ಸಲಿ ಬಿದ್ದಿದೆ, 2 ಎಷ್ಟು ಸಲಿ ಬಿದ್ದಿದೆ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ. ಇದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಒಂಥರ ಕ್ಯಾಲ್ಕುಲೇಷನ್ ಮಾಡೋ ರೀತಿ, ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಅಂದ್ರೆ 264 ಸಲಿ ನಾನು ಥ್ರೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ 6 ಡಿಫರೆಂಟ್ ಪಾಸಿಬಲ್ ಔಟ್ಕಮ್ಸ್ ಇರೋದು. 1 ಬೀಳ್ಬೋದು, 2 ಬೀಳ್ಬೋದು, 3 4 5 6 ಬೀಳ್ಬೋದು. ಸೊ ಡಿವೈಡ್ ಇಟ್ ಬೈ 6. ಸೊ 264/6 ಅಂತಂದ್ರೆ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ
264 whole divided by 6. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 44. ಸೊ 44 ಏನ್ ಹೇಳ್ತಾ ಇರೋದು ಅಂತಂದ್ರೆ 1 44 ಸಲಿ ಬೀಳ್ಬೇಕು, 2 44 ಸಲಿ, 3 44 ಸಲಿ, 4 44 ಸಲಿ, 5 44 ಸಲಿ, 6 44 ಸಲಿ. ಇದೇನಿದು ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು, ಇದೊಂಥರ ಅಸಂಪ್ಷನ್ ಇದ್ದಂಗೆ, ಸರಿನಾ? ಡಿವೈಡ್ ಮಾಡಿದಾಗ ಒಂದು ಆವರೇಜ್ ಎಷ್ಟು ಬೀಳ್ಬೋದು, 44 ಸಲಿ ಒಂದು ಆವರೇಜ್ ಈ ತರ. ಆದ್ರೆ ಇದೇನಿದು ಆಕ್ಚುಯಲ್ ಬಿದ್ದಿರೋದು ಎಷ್ಟು ಅಂತ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಟೇಬಲ್ ಫಾರ್ಮೇಟ್ಗೆ ಹೋಗೋಣ. ಸೊ ಇಲ್ಲಿ OI ಅಂತ ಬರೀತೀನಿ. OI ಅಂತ ಅಂದ್ರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, EI ಅಂತ ಅಂದ್ರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಎಷ್ಟು 44, ಎಲ್ಲದಕ್ಕೂ ಕೂಡ 44 ಬರುತ್ತೆ. ನೆಕ್ಸ್ಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯಿಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಟೇಬಲ್ ಅನ್ನ ಬರೀತಾ ಹೋಗೋಣ. ನೀವು ಟೇಬಲ್ ಅಲ್ಲಿ ಲೈನ್ ಎಲ್ಲ ಹಾಕೊಳ್ಳಿ. ಸೊ ನಾನು ಲೈನ್ ಹಾಕೊಂಡಿಲ್ಲ. ಅಬ್ಸರ್ವ್ ಫ್ರೀಕ್ವೆನ್ಸಿಗಳನ್ನ ಬರೀತಾ ಹೋಗಿ ಒಂದೊಂದೇ. 40 ಇದೆ, ನೆಕ್ಸ್ಟ್ 32, ನೆಕ್ಸ್ಟ್ 28, ನೆಕ್ಸ್ಟ್ 58, ನೆಕ್ಸ್ಟ್ 54, ಆಮೇಲೆ 60 ಇದೆ. ಸೊ 3 + 3 6. ಸೊ 6 ಡಿಫ್ರೆಂಟ್ ಅಬ್ಸರ್ವೇಷನ್ಸ್ ಅನ್ನ ಬರೆದಿವಿ ಫ್ರೀಕ್ವೆನ್ಸಿಗಳನ್ನ. ನೆಕ್ಸ್ಟ್ ಎಸ್ಟಿಮೇಟೆಡ್ ಅಥವಾ ಎಕ್ಸ್ಪೆಕ್ಟೆಡ್ ಎಷ್ಟಿರೋದು 44 ಇರುತ್ತೆ, ಎಲ್ಲದಕ್ಕೂ ಕೂಡ 44. ಈಗ ಏನ್ ಮಾಡಬೇಕು, OI ಮೈನಸ್ EI ಹೋಲ್ ಸ್ಕ್ವೇರ್. 40 - 44 ಅಂತಂದ್ರೆ ಎಷ್ಟಾಗುತ್ತೆ -4. ಸೊ -4 ಹೋಲ್ ಸ್ಕ್ವೇರ್. 32 - 44. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ, ಕರೆಕ್ಟ್ ಆಗಿ ಬರುತ್ತೆ. 32 - 44. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, -12 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 28 - 44 ವ್ಯಾಲ್ಯೂ ಎಷ್ಟು ಬಂತು, -16 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 58 - 44 ವ್ಯಾಲ್ಯೂ ಎಷ್ಟು ಬರುತ್ತೆ, 14 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 54 - 44 ಎಷ್ಟು ಬರುತ್ತೆ, 10. ಸೊ 10 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 60 - 44 60 - 44 ಎಷ್ಟು ಬಂತು ನನಗೆ, 16 ಹೋಲ್ ಸ್ಕ್ವೇರ್. ಸೊ ಇವಾಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಏನ್ ಬರುತ್ತೆ, 4 ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ 16, -12 ಹೋಲ್ ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ 144. ನೆಕ್ಸ್ಟ್ 16 ಸ್ಕ್ವೇರ್ ಇಟ್ ವಿಲ್ ಬಿ 256. ನೆಕ್ಸ್ಟ್ 14 ಸ್ಕ್ವೇರ್ ಇಟ್ ವಿಲ್ ಬಿ 196. 10 ಸ್ಕ್ವೇರ್ ಅಂತಂದ್ರೆ 100. ನೆಕ್ಸ್ಟ್ 16 ಸ್ಕ್ವೇರ್ ಅಂತಂದ್ರೆ 256. ಗೊತ್ತಾಯ್ತಾ? ಸೊ ಇವಾಗ ಏನ್ ಕಂಡಿಡ್ದಿದೀವಿ, OI ಮೈನಸ್ EI ಹೋಲ್ ಸ್ಕ್ವೇರ್ ವ್ಯಾಲ್ಯೂನ ಕಂಡಿಡ್ದಿದೀವಿ. ಇಲ್ಲೇನ್ ಹೇಳ್ತಾ ಇರೋದು, OI ಮೈನಸ್ EI ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆಯಲ್ಲ, ಅದನ್ನ EI ಇಂದ ಡಿವೈಡ್ ಮಾಡ್ರಿ. 16 ಡಿವೈಡೆಡ್ ಬೈ 44 ಆ ತರ 16 ಡಿವೈಡೆಡ್ ಬೈ 44. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.3636. ನೆಕ್ಸ್ಟ್ 144 ಡಿವೈಡೆಡ್ ಬೈ 44. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 3.2727. ನೆಕ್ಸ್ಟ್ 256 ಹೋಲ್ ಡಿವೈಡೆಡ್ ಬೈ 44 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 5.8181. ನೆಕ್ಸ್ಟ್ 196 ಹೋಲ್ ಡಿವೈಡೆಡ್ ಬೈ 44 ವ್ಯಾಲ್ಯೂ ಎಷ್ಟು ಬರುತ್ತೆ, 4.4545. ನೆಕ್ಸ್ಟ್ 100 ಹೋಲ್ ಡಿವೈಡೆಡ್ ಬೈ 44 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 2.2727. ನೆಕ್ಸ್ಟ್ 256 ಹೋಲ್ ಡಿವೈಡೆಡ್ ಬೈ 44 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 5.8181. ಗೊತ್ತಾಯ್ತಾ? ಸೊ ಪ್ರತಿಯೊಂದಕ್ಕೂ ಕೂಡ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಇಲ್ಲಿ ಬರೀತೀನಿ ನೋಡಿ ಇವಾಗ. ಸೊ ಫೈನಲ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಬರೀತಾ ಹೋಗ್ತೀನಿ. ಸೊ ಇದನ್ನ ಅಳಿಸ್ಕೊಳ್ಳಿ, ಏನು ಅವಶ್ಯಕತೆ ಇಲ್ಲ ಇದೇನೀಗ. ಸೊ ಚಿ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಫಾರ್ 0. ಇದೇನು ಬರಿಬೇಡಿ, ಚಿ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ, ಸಮೇಷನ್ ಆಫ್ ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್. ನೋಡಿ ಇಲ್ಲಿ ಇದೇ ವ್ಯಾಲ್ಯೂ ಅಲ್ವಾ ಇರೋದು, OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಏನ್ ಹೇಳ್ತಿರೋದು, ಸಮೇಷನ್ ಅಂದ್ರೆ ಇವಷ್ಟನ್ನು ಕೂಡ ಆಡ್ ಮಾಡ್ರಿ ಅಂತ. ಸೊ 0.3636 ಪ್ಲಸ್ 3.2727 ಪ್ಲಸ್ 5.8181 ಪ್ಲಸ್ 4.4545 ಪ್ಲಸ್ 2.2727 ಪ್ಲಸ್ 5.8181. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ವ್ಯಾಲ್ಯೂ ಈಸ್ 21.9997 ಬಂತು. ಗೊತ್ತಾಯ್ತಾ? ಚಿ ಸ್ಕ್ವೇರ್ ವ್ಯಾಲ್ಯೂ ಏನು ಬಂದಿದೆ, 21.9997. ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ, 5% ಸಿಗ್ನಿಫಿಕೆಂಟ್ ಲೆವೆಲ್ಗೆ ನೋಡಪ್ಪ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು, 1 2 3 4 5 6. ಸೊ 6 ಡಿಫರೆಂಟ್ ಔಟ್ಕಮ್ಸ್ ಇರೋದು. 6 - 1 ಅಂತಂದ್ರೆ 5. ಸೊ ಡಿಗ್ರಿ ಆಫ್ ಫ್ರೀಡಮ್ ಇಸ್ 5. ಸೊ ಡಿಗ್ರಿ ಆಫ್ ಫ್ರೀಡಮ್ 5 ಇದ್ದಾಗ ಯಾವ್ದನ್ನ ಯೂಸ್ ಮಾಡ್ತೀವಿ, 11.07. ಸೊ ಇದೊಂಥರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದ್ದಂಗೆ. ಸೊ ಎರಡನ್ನು ಕಂಪೇರ್ ಮಾಡಿ. ಚಿ ಸ್ಕ್ವೇರ್ ವ್ಯಾಲ್ಯೂ ಏನ್ ಬಂದಿದೆ, 21.9997 ಬಂದಿದೆ. ಅದನ್ನ ಮತ್ತೆ 11.07 ಅನ್ನ ಕಂಪೇರ್ ಮಾಡೋಣ.
ಸರಿನಾ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈಗ ಏನಾದ್ರೂ ನಮಗೆ ಜನರೇಟ್ ಆಗಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಬರಿತೀವಿ. ನೋಡಿ ಇಲ್ಲಿ ನಲ್ ಹೈಪೋಥಿಸಿಸ್ ನ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ, ಡೈಸ್ ಈಸ್ ಅನ್ಬಯಾಸ್ಡ್ ಅಂತ. ಯಾವಾಗ ಏನಾದ್ರೂ ಹೊಸದಾಗಿ ನಮಗೆ ಜನರೇಟ್ ಆಗಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಇಲ್ಲೇನಾಗಿದೆ, ಉಲ್ಟಾ ಆಗಿದೆ. ಚಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ಈಸ್ 11.07. ಸೊ ಇವಾಗ ಏನ್ ಮಾಡ್ತೀವಿ, ದ ಹೈಪೋಥಿಸಿಸ್ ಈಸ್ ರಿಜೆಕ್ಟೆಡ್. ಹೈಪೋಥಿಸಿಸ್ ರಿಜೆಕ್ಟ್ ಆಗಿರೋದ್ರಿಂದ ದ ಡೈಸ್ ಈಸ್ ನಾಟ್ ಅನ್ಬಯಾಸ್ಡ್ ಅಥವಾ ಬಯಾಸ್ಡ್ ಅಂತ ಕೂಡ ಬರೀಬಹುದು. ಸರಿನಾ. ಸೊ ಕನ್ಕ್ಲೂಷನ್ ಅನ್ನ ಬರೆಯೋಣ. ಸಿನ್ಸ್ chi square value is greater than 11.07, the hypothesis is rejected at 5% level of significance. ಸರಿನಾ. ಸೊ ಇಷ್ಟನ್ನ ಬರ್ದಾದ್ಮೇಲೆ thus final conclusion, thus the dice is not unbiased ಅಥವಾ ನಾವೇನಂತ ಕರಿಬಹುದು, ಬಯಾಸ್ಡ್ ಅಂತ ಕೂಡ ಕರೀತಾ ಹೋಗ್ಬೋದು. ಏನಾದ್ರೂ ಕೂಡ ಇದರ ಉಲ್ಟಾ ಆಗಿದ್ರೆ, ಚಿ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಹೈಪೋಥಿಸಿಸ್ ನಮಗೆ ಅಕ್ಸೆಪ್ಟ್ ಆಗ್ತಾ ಇತ್ತು. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಬರಿಬೋದಿತ್ತು. ಸರಿನಾ. ರಿಜೆಕ್ಟ್ ಆದ್ರೆ ಅದ್ರ ಉಲ್ಟಾ ಬರಿಬೇಕು, ಡೈಸ್ ಈಸ್ ನಾಟ್ ಅನ್ಬಯಾಸ್ಡ್ ಅಥವಾ ಬಯಾಸ್ಡ್ ಅಂತ. ಸೊ ಸ್ಕ್ರೀನ್ ಶಾಟ್ ತಕೊಂತೀನಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.